ಎಸ್ ಗಣೇಶ್ ಅವರು ಕಾಂಗ್ರೆಸ್ನಿಂದ ಕೊಡಿ ಅಂತ ಹೇಳಿದ್ದಾರೆ ಸರ್. ಅವ್ರನ್ನೇ ಕೇಳ್ಬೇಕಲ್ಲ ನೀನು ಹೋಗಿ. ನನಗೆ ಕೇಳಿದ್ರೆ ನೋಡೋ ಇನ್ನೊಬ್ರು ಹೇಳಿದ ವಿಷಯಕ್ಕೆ ನಾನು ಉತ್ತರ ಕೊಡೋಣಲ್ಲ. ಇರ್ಬೋದು ಬಿಜೆಪಿ ಇರ್ಬೋದು, ಅಲ್ಲ ಅಂತ ಹೇಳಲ್ಲ ನಾನು. ಅವರು ಏನೋ ಹೇಳಿದಕ್ಕೆ ನಾನು ಉತ್ತರ ಕೊಡು ಅಂತ ಹೇಳಕ್ ಬರಲ್ಲ. ಇರ್ತಾರೆ, ಇಲ್ಲ ಅಂತ ಹೇಳಿದ್ರು. ಇಂದಿನ ದಿವಸನೂ ಕೂಡ ಅವರು ಇವರಿಗೆ ಆಶೀರ್ವಾದ ಮಾಡಿದರು, ಇಲ್ಲ ಅಂತ ಹೇಳ ನಾನು ಮಾಡಿದರು. ಪ್ರಭಾ ಮೇಡಮ್ಗೆ ಇಲ್ಲ ಅಂತ ಹೇಳೋಣ. ಬಿ ಜೆ ಪಿ ಮುಖಂಡ್ರು ಅವರು ಅಲ್ಲ ಅಂತ ಯಾಕನ್ನ ಯಾರ್ಯಾರು ಬರ್ತಾರೆ ಎಲ್ಲರೂ ಸೇರ್ಸ್ಕೊಂತಾರೆ, ಏನು ಅನುಮಾನವೇ ಇಲ್ಲ. ಯಾರ್ಯಾರು ಈ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರ್ಸ್ಕೊಂಡಿದ್ವಿ, ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಸೇರ್ಸ್ಕೊಂತೀವಿ. ಬಂದ ವೆಲ್ಕಮ್. ಆದರೆ ಪಕ್ಷದ ಅಡಿ ಒಳಗೆ ಎಲ್ಲ ಕೆಲಸ ಮಾಡಬೇಕು, ಶಿಸ್ತಾಗಿರ್ಬೇಕು ಅಷ್ಟೇ. ಈಶ್ವರಪ್ಪರು ಭಾಳ ಶಿಸ್ತಾಗಿದ್ದಾರೆ. ಪುರಸರಿ ಒಬ್ಬೊಬ್ಬರಿಗೆ ಏನೇನೋ ಆಗುತ್ತೆ. ಎಲ್ಲರೂ ಮತ್ತೆ ಎತ್ತಾಳು ಬೇರೆ, ನೀನು ಬೇರೆ, ನಾನು ಬೇರೆ. ನಾನು ಹೆಚ್ಚು ಕಡೆ ಮೇಲೆ ಇರಬೇಕು. ಒಳ್ಳೆ ನಾನೇನು ಕರೆದು ಇಲ್ಲ, ಥರ ಅಂತ ವ್ಯವಸ್ಥೆ ಏನು ಮಾಡಿಲ್ಲ. ಬಂದರೆ ವೆಲ್ಕಮ್ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಷ್ಟೇ. ಎಸ್ ಗಣೇಶ್ ಅವರು ಕಾಂಗ್ರೆಸ್ನಿಂದ ಕೊಡಿ ಅಂತ ಹೇಳಿದ್ದಾರೆ ಸರ್. ಅವ್ರನ್ನೇ ಕೇಳ್ಬೇಕಲ್ಲ ನೀನು ಹೋಗಿ. ನನಗೆ ಕೇಳಿದ್ರೆ ನೋಡೋ ಇನ್ನೊಬ್ರು ಹೇಳಿದ ವಿಷಯಕ್ಕೆ ನಾನು ಉತ್ತರ ಕೊಡೋಣಲ್ಲ. ಇರ್ಬೋದು ಬಿಜೆಪಿ ಇರ್ಬೋದು, ಅಲ್ಲ ಅಂತ ಹೇಳಲ್ಲ ನಾನು. ಅವರು ಏನೋ ಹೇಳಿದಕ್ಕೆ ನಾನು ಉತ್ತರ ಕೊಡು ಅಂತ ಹೇಳಕ್ ಬರಲ್ಲ. ಇರ್ತಾರೆ, ಇಲ್ಲ ಅಂತ ಹೇಳಿದ್ರು. ಇಂದಿನ ದಿವಸನೂ ಕೂಡ ಅವರು ಇವರಿಗೆ ಆಶೀರ್ವಾದ ಮಾಡಿದರು, ಇಲ್ಲ ಅಂತ ಹೇಳ ನಾನು ಮಾಡಿದರು. ಪ್ರಭಾ ಮೇಡಮ್ಗೆ ಇಲ್ಲ ಅಂತ ಹೇಳೋಣ. ಬಿ ಜೆ ಪಿ ಮುಖಂಡ್ರು ಅವರು ಅಲ್ಲ ಅಂತ ಯಾಕನ್ನ ಯಾರ್ಯಾರು ಬರ್ತಾರೆ ಎಲ್ಲರೂ ಸೇರ್ಸ್ಕೊಂತಾರೆ, ಏನು ಅನುಮಾನವೇ ಇಲ್ಲ. ಯಾರ್ಯಾರು ಈ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರ್ಸ್ಕೊಂಡಿದ್ವಿ, ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಸೇರ್ಸ್ಕೊಂತೀವಿ. ಬಂದ ವೆಲ್ಕಮ್. ಆದರೆ ಪಕ್ಷದ ಅಡಿ ಒಳಗೆ ಎಲ್ಲ ಕೆಲಸ ಮಾಡಬೇಕು, ಶಿಸ್ತಾಗಿರ್ಬೇಕು ಅಷ್ಟೇ. ಈಶ್ವರಪ್ಪರು ಭಾಳ ಶಿಸ್ತಾಗಿದ್ದಾರೆ. ಪುರಸರಿ ಒಬ್ಬೊಬ್ಬರಿಗೆ ಏನೇನೋ ಆಗುತ್ತೆ. ಎಲ್ಲರೂ ಮತ್ತೆ ಎತ್ತಾಳು ಬೇರೆ, ನೀನು ಬೇರೆ, ನಾನು ಬೇರೆ. ನಾನು ಹೆಚ್ಚು ಕಡೆ ಮೇಲೆ ಇರಬೇಕು. ಒಳ್ಳೆ ನಾನೇನು ಕರೆದು ಇಲ್ಲ, ಥರ ಅಂತ ವ್ಯವಸ್ಥೆ ಏನು ಮಾಡಿಲ್ಲ. ಬಂದರೆ ವೆಲ್ಕಮ್ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಷ್ಟೇ.